ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ ಬಿಹೈಂಡ್ ಯುವರ್ ಡಿಸೈರ್ಸ್. ಕ್ಲೆವರಾ ಇಂಡಿಯಾ, ನಾನು ಸಿದ್ಧವಾರನ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಎಷ್ಟೋ ಜನರಿಗೆ ಕೆಸೆಟ್ ಇಲ್ಲ, ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಸರ್, ಇದೊಂದ್ಸಲ ಅವಕಾಶ ಸಿಗುತ್ತಾ ಇಲ್ವಾ ಅಂತ ಕ್ವಶನ್ ಮಾಡ್ತಾ ಇದ್ರು. ಬಟ್ ಅಂತವ್ರಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಅವಕಾಶ ನವ್ ಆರ್ ನೆವರ್ ಅಂತ ಒಂದಿರ್ತಕ್ಕಂಥ ಒಂದು ಹೋಪ್ ಫಾರ್ ದಿ ಬೆಸ್ಟ್ ಇನ್ ಯುವರ್ ಫ್ಯೂಚರ್ ಅಂತಕ್ಕ ಒಂದು ಅವಕಾಶ ಸಿಕ್ಕಿದೆ. ಅದೇನಂದ್ರೆ ಜೂನ್ ಜೂನ್ 2026 ನೆಟ್ಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಇವಾಗ ಕರೆದಿದ್ದಾರೆ. ಯಾರು? NTH ಅವರು. NTH ಸಂಸ್ಥೆ ಏನಾಗಿದೆ ಅಂದ್ರೆ ಜೂನ್ 2026 ಒಂದು NETಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ಯಾರಿಗೆ ನೆಟ್ ಇಲ್ಲ ಮತ್ತು ಅಥವಾ ಕೆಸೆಟ್ ಪಾಸ್ ಆಗಿಲ್ಲ ಅಥವಾ PhD ಇಲ್ಲ ಅನ್ನೋರಿಗೆ ಇದೊಂದು ಉತ್ತಮವಾದ ಅವಕಾಶ ಅಂತ ನಾನಿಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಇದೊಂದು ಅವಕಾಶ ನಿಮ್ಗೆ ಬಿಟ್ರೆ ಬೇರೆ ಯಾವುದೇ ಅವಕಾಶಗಳು ಸಿಗೋದು ಕಷ್ಟ. ಯಾಕಂದ್ರೆ ಅಕ್ಟೋಬರ್ ಅಲ್ಲಿ ಇರ್ತಕ್ಕಂಥ ಕೆಸೆಟ್ ಎಕ್ಸಾಮ್ ಅದಕ್ಕಿಂತ ಪೂರ್ವದಲ್ಲಿ ಏನಾದ್ರೂ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆದ್ರೆ ನಮ್ಮ ಒಂದು ಅನಿಸಿಕೆ ಪ್ರಕಾರ ಜೂನ್ ಅಥವಾ ಜುಲೈಯಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆಗಳು ಇರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರೆ ಜೂನ್ ಇರ್ತಕ್ಕಂಥ ಒಂದು ಈ NET ಪರೀಕ್ಷೆಯನ್ನ ನೀವೇನಾದ್ರೂ ಪಾಸ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಮುಖವಾಗಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಅಪ್ಲಿಕೇಶನ್ ಹಾಕಕ್ಕ ಸಾಧ್ಯವಾಗಿರ್ತಕ್ಕಂಥ ಎಲ್ಲಾ ಅವಕಾಶಗಳು ನಿಮ್ಮ ಮುಂದಿವೆ. ಹಾಗಾಗಿ ಯಾರಿಗೆ ಕೆಸೆಟ್ ಇಲ್ಲ ಅಥವಾ PhD ಇಲ್ಲ, ಯಾರು ಇನ್ನೂ ಕೂಡ ನೆಟ್ ಪಾಸ್ ಮಾಡ್ಕೊಂಡಿಲ್ಲ ಅಂತವರಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ನಾನು ಇಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ಈ ಒಂದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಮತ್ತೆ ಯಾವಾಗ ಎಂಡ್ ಆಗುತ್ತಾ, ಮತ್ತೆ ಇರ್ತಕ್ಕಂಥ ಒಂದು ಫೀಸ್ ಸ್ಟ್ರಕ್ಚರ್ ಏನು, ಮತ್ತೆ ನೀವು ಮಾಡತಕ್ಕಂಥ ಒಂದು ಕಾರ್ಯ ಅನ್ನೋದನ್ನು ಕೂಡ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ನೋಡೋಣ ಇಲ್ಲಿ ಏನಂಬುದನ್ನ. ನೋಡಿ, 29 ಏಪ್ರಿಲ್ 2026 ಒಂದು ಪಬ್ಲಿಕ್ ನೋಟಿಸ್ ಅನ್ನು ನೋಡ್ತಾ ಇದ್ದೀವಿ. ಯಾವರಿಂದ? NTA ಇಂದ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮತ್ತು UGC ಇಂದ. ಸೊ ಇಲ್ಲೇನೆಂಬುದನ್ನ ಕೂಡ ನಾವು ನೋಡೋಣ. ಏನು? UGC ನೆಟ್ ಜೂನ್ 2026 ಎಕ್ಸಾಮಿನೇಷನ್ ಸಂಬಂಧಿಸಿದಂತೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲೇನಂದ್ರೆ ಅವಾರ್ಡ್ ಫಾರ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂಡ್ ಅಪಾಯಿಂಟ್ಮೆಂಟ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಇನ್ನೊಂದೇನಿದೆ, ಎರಡೇ ಕಡ್ಡಿಕೆಯಲ್ಲಿ ನೋಡ್ತೇವೆ ನಾವು, ಅಪಾಯಿಂಟ್ಮೆಂಟ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಅಡ್ಮಿಷನ್ ಟು PhD. ಇನ್ನೊಂದೇನಂದ್ರೆ ಅಡ್ಮಿಷನ್ ಟು PhD ಓನ್ಲಿ ಅಂತ ಕೊಟ್ಟಿದ್ದಾರೆ ಅವರು ಇಂಡಿಯನ್ ಯೂನಿವರ್ಸಿಟಿಗಳಲ್ಲಿ. ಸೊ ನಿಮಗೆ ಯಾವ್ದು ಬೇಕು ಅನ್ನೋದನ್ನು ಕೂಡ ಇಲ್ಲಿ ವಿಚಾರ ಮಾಡ್ರಿ. 1 ಮತ್ತು 2 ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಸೊ ಯಾರಾದ್ರೂ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕನ್ನೋರು ಇದ್ರೆ 1ಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಅಥವಾ 2ಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ಇವಾಗ ಯಾರು ಕೂಡ ಅಡ್ಮಿಷನ್ ಟು ದಿ PhD ಓನ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನೀವು PhD ಮಾತ್ರ ಎಲಿಜಿಬಲ್ ಆಗ್ತೀರಿ. ಸೊ ಈ ವಿಚಾರ ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ನೋಡೋಣ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಕಂಡಕ್ಟ್ UGC ನೆಟ್ ಜೂನ್ 2026. ಎಷ್ಟು? 85 ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಮೋಡ್ ಅಲ್ಲಿ ಏನು ಆಸ್ ಪರ್ ಶೆಡ್ಯೂಲ್ ಗಿವನ್ ಟೇಬಲ್ ಬಿಲೋ ಅಂತ ಕೊಟ್ಟಿದ್ದಾರೆ ಅವರು. ಏನಂದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಎಷ್ಟು? 85 ಸಬ್ಜೆಕ್ಟ್ಗಳಿಗೆ ಏನಂದ್ರ ಎಲಿಜಿಬಿಲಿಟಿ ಮಾಡ್ತಕ್ಕಂಥ ಒಂದು ಈ ಪರೀಕ್ಷೆಯನ್ನ NTA ಕಂಡಕ್ಟ್ ಮಾಡ್ತಾ ಇದೆ. ಸೊ ಅಪ್ಲಿಕೇಶನ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರ ಇವಾಗ ಏಪ್ರಿಲ್ 29, 2026ರಿಂದ 20 ಮೇ 2026 ನೋಡ್ರಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು. ಯಾವಾಗ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ನೆನಪಿಟ್ಕೊಡ್ರಿ ಇದನ್ನ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಸಾಧ್ಯದ ಮಟ್ಟಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆನ ಅಪ್ಲೈ ಮಾಡಕ್ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ವೆಬ್ಸೈಟ್ ಬಿಜಿ ಆಗುತ್ತಾ ಹೋಗುತ್ತಾ, ಆಮೇಲೆ ನಿಮಗೆ ಕಷ್ಟ ಆಗುತ್ತಾ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಮೇ 20ರವರೆಗೆ ನಿಮಗೆ ಅವಕಾಶ ಇದೆ. ಇಲ್ಲಿ ಎಷ್ಟು? ಮೇ 20ರವರೆಗೆ ಅವಕಾಶ ಇದೆ. ಈ ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮೇ ಯಾವಾಗಂದ್ರೆ 11:50 ಒಂದು ರಾತ್ರಿ 11:50 ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಸೊ ಏನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ ಈ ಒಂದು 29ಕ್ಕೆ ಏನದು ನೋಟಿಫಿಕೇಶನ್ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತಲ್ಲ, ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ಅಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಲಾಸ್ಟ್ ಡೇಟ್ ಸಬ್ಮಿಷನ್ ಫಾರ್ ಎಕ್ಸಾಮಿನೇಷನ್ ಫೀಸ್ ಅಂದ್ರೆ ಫೀಸ್ ಯಾವಾಗ ಅಂದ್ರೆ 20 ಮೇ. ನೋಡಿ, ಅದು ಕೂಡ ಫೀ ಕಟ್ಟುವ ಒಂದು ವಿಚಾರ. ಫೀಸ್ ಯಾವತ್ತು? 20 ಮೇ 2026. 29 ಏಪ್ರಿಲ್ 2026ರಿಂದ ಏನು ಅಪ್ಲಿಕೇಶನ್ ಸ್ಟಾರ್ಟ್, ಎಂಡ್ ಆಗೋದು 20 ಮೇ. ಹೌದಾ? ಫೀಸ್ ಕೂಡ ನೀವೇನ್ ಮಾಡಬಹುದು, ಈ 20 ಮೇ ಒಳಗಾಗಿ ಕಟ್ಟಬೇಕು. ಹೌದಾ? ಇನ್ನು
ಕರೆಕ್ಷನ್ ಇನ್ ದ ಪರ್ಟಿಕ್ಯುಲರ್ಸ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಇನ್ನು ಯಾವಾಗ ಏನ್ ಕರೆಕ್ಷನ್ ಮಾಡಬೇಕು ಯಾವಾಗ ಇರೋದಂದ್ರೆ ಅಲ್ಲಿ 2 ದಿನಗಳ ಅವಕಾಶವನ್ನು ಕೊಟ್ಟಿದ್ದಾರೆ. ಕರೆಕ್ಷನ್ ಮಾಡಕ್ಕೆ ಯಾವಾಗ ಕೊಟ್ಟಾರಂದ್ರ ಮೇ 22ರವರೆಗೆ ನೀವೇನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡಬಹುದು. ಅಲ್ಲಿಂದ ಅದು ಮೇ 22ರಿಂದ 24ರವರೆಗೆ ಎಷ್ಟು 2 ದಿನಗಳ ಕಾಲಾವಕಾಶವನ್ನು ಕೂಡ ನೀವು ನೋಡ್ತಿರ್ಲಿ. ಮೇ 22ರಿಂದ ಮೇ 24ರವರೆಗೆ ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡತಕ್ಕಂತ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇದರ ಅವಕಾಶವನ್ನ ನೀವು ಸದುಪಯೋಗ ಪಡಿಸಿಕೊಳ್ಳಿ. ನೆಕ್ಸ್ಟ್ ನೋಡೋಣ, ಅನೌನ್ಸ್ಮೆಂಟ್ ಆಫ್ ಎಕ್ಸಾಮ್ ಸಿಟಿ ಯಾವಾಗ ಅಂದ್ರೆ ಜೂನ್ 10ನೇ ತಾರೀಕನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವ ಸೆಂಟರ್ ಅಲ್ಲಿ ಯಾವ ಎಕ್ಸಾಮ್ ಐತೆ ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಅವಕಾಶನ ಕೊಡ್ತಿರ್ತಾರೆ ಅವರು. ಸೊ ಇನ್ ಕೇಸ್ ನಿಮ್ಗೆ ಬೆಂಗಳೂರು ಆಯ್ಕೆ ಮಾಡ್ಕೊಂಡಿದ್ರೆ ಅಥವಾ ಹುಬ್ಳಿ ಆಯ್ಕೆ ಮಾಡ್ಕೊಂಡಿದ್ರೆ ಬೆಳಗಾಂ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಎಲ್ಲಾ ವಿಚಾರವನ್ನ ಅವ್ರು ಏನ್ ಮಾಡ್ತಾರಂದ್ರೆ ಜೂನ್ 10ನೇ ತಾರೀಕನ್ನ ಇಲ್ಲಿ ಕೊಡ್ತಾರ ಅವರು. ಸೊ ಇನ್ನ ಡೌನ್ಲೋಡಿಂಗ್ ಅಡ್ಮಿಟ್ ಕಾರ್ಡ್ ಅಂದ್ರೆ ಹಾಲ್ ಟಿಕೆಟ್ ಯಾವಾಗ ಅಂದ್ರೆ ಜೂನ್ 15ನೇ ತಾರೀಕ ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಯಾವಾಗ ಜೂನ್ 15ನೇ ತಾರೀಕು ಏನು ಹಾಲ್ ಟಿಕೆಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತ. ಮತ್ತು ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವಾಗಿಂದ ಸ್ಟಾರ್ಟ್ ನೋಡ್ರಿ, ಜೂನ್ 22ರಿಂದ ಜೂನ್ 30ರವರೆಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರ ಅವರು. ನೋಡ್ರಿ ಡೇಟ್ ಆಫ್ ಎಕ್ಸಾಮಿನೇಷನ್ ನೋಡ್ಕೊಡ್ರಿ ಮೊದ್ಲೇ, ಇದು ಮ್ಯಾಟರ್ ಆಗತ್ತೆ ಇಲ್ಲಿ. ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರ ಜೂನ್ 22ರಿಂದ ಸ್ಟಾರ್ಟ್ ಆಕಾವು ಸೆಷನ್ಗಳು. ಜೂನ್ 22ರಿಂದ ಜೂನ್ 30ರವರೆಗೆ 2026 ಇಲ್ಲಿವರೆಗೆ ಏನು ಜೂನ್ 22ರಿಂದ ಜೂನ್ 30ರವರೆಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಇನ್ನು ಸೆಂಟರ್ ಡೇಟ್ ಮತ್ತು ಶಿಫ್ಟ್ ಮಾಡ್ತಕ್ಕಂಥ ಒಂದು ಇಂಡಿಕೇಟೆಡ್ ಆನ್ ಅಡ್ಮಿಟ್ ಕಾರ್ಡ್ ಕೂಡ ಅಲ್ಲಿ ಕೊಟ್ಟಿರ್ತಾರೆ, ನೀವು ಅದನ್ನೆಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ಏನಂದ್ರೆ ಪ್ರಮುಖವಾಗಿರ್ತಕ್ಕ ಸಂಗತಿ ಏನಂದ್ರೆ ನಮ್ಗೆ ಇಲ್ಲಿ ಎಕ್ಸಾಮ್ ಯಾವಾಗ ಆಗತ್ತಿ ಮತ್ತೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗತ್ತ ಯಾವಾಗ ಎಂಡ್ ಆಗತ್ತೆ ಅಂತ ಕೂಡ ನಮ್ಗೆ ಮ್ಯಾಟರ್ ಆಗತ್ತ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಏಪ್ರಿಲ್ 29ರಿಂದ ಏನು ಸ್ಟಾರ್ಟ್ ನಮ್ದು ಅಪ್ಲಿಕೇಶನ್ ಸ್ಟಾರ್ಟ್, ಎಂಡ್ ಆಗೋದು ಮೇ 20. ಇನ್ನ ಇಲ್ಲಿ ಕರೆಕ್ಷನ್ ಮಾಡ್ತಕ್ಕಂಥ ಒಂದು ವಿಚಾರ ನೋಡ್ರಿ, ಯಾವಾಗ ಮೇ 22ರಿಂದ ಮೇ 24ರೊಳಗ ನಿಮ್ದು ಏನೇ ಒಂದು ಪರ್ಟಿಕ್ಯುಲರ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗಿದ್ರ ಮತ್ತೆ ಏನಾದ್ರು ಕರೆಕ್ಷನ್ ಮಾಡೋರು ಇದ್ರಂದ್ರ ಮೇ 22 ಹಿಡ್ಕೊಂಡ ಮೇ 24ರೊಳಗಾಗಿ ಅದು ರಾತ್ರಿ 11:50 ನೀವೇನ್ ಮಾಡ್ಬೇಕಂದ್ರೆ ಅದನ್ನ ಕರೆಕ್ಷನ್ ಮಾಡ್ತಕ್ಕಂಥ ಒಂದು ವಿಚಾರಗಳನ್ನ ಇಲ್ಲಿ ತಪ್ಪದೆ ಮಾಡ್ಬೇಕು. ಇನ್ ಕೇಸ್ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರ ಅದ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ರೂ ಕೂಡ ನೀವು ಪಾಸ್ ಆದ್ರೂ ಕೂಡ ಅಪ್ಲಿಕೇಶನ್ ಇರ್ತಕ್ಕಂಥ ಏನ್ ಡಾಕ್ಯುಮೆಂಟ್ಸ್ ಆಧಾರಿತವಾಗಿ ನೀವೇನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಿ. ಸಾಧ್ಯ ಆದ ಮಟ್ಟಿಗೆ ಕರೆಕ್ಷನ್ ಮಾಡೋದನ್ನ ಯಾರು ಕೂಡ ಮಡಿಬೇಡ್ರಿ. ಅಂದ್ರೆ 1 ಸೆಕೆಂಡ್ ಹೇಳ್ತಾನೆ ಕೇಳ್ರಿ, ಅಪ್ಲಿಕೇಶನ್ ಹಾಕಿದ ನಂತರ ಮೇ 22ರೊಳಗಾಗಿ ನಿಮ್ಮ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ಔಟ್ ತಗೊಳ್ರಿ. ಬರೀ ಸಾಫ್ಟ್ ಕಾಪಿ ಓದ್ಬೇಕಾದ್ರೆ ಕೆಲವು ಮಿಸ್ಟೇಕ್ಸ್ ಗಳಾಗ್ತಾವ. ಪ್ರಿಂಟ್ ಔಟ್ ತಗೊಂಡ ನೀವು ಹಾಕಿರ್ತಕ್ಕಂಥ ಒಂದು ಡೇಟಾಗಳ ಕರೆಕ್ಟ್ ಇದಾವ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಚೆಕ್ ಮಾಡ್ಕೊಳ್ಳೋದು ಮರೆಯಕ್ ಹೋಗ್ಬೇಡ್ರಿ. ಇಲ್ಲಂತೂ ನಿಮ್ಗೆಲ್ಲ ಗೊತ್ತು, ಎಕ್ಸಾಮ್ ನೋಡ್ರಿ ಜೂನ್ 22ರಿಂದ ಸ್ಟಾರ್ಟ್ ಆಗತ್ತೆ, ಎಂಡ್ ಆಗೋದು ಜೂನ್ 30ರವರೆಗೆ. ಇನ್ನ ಫೀ ಸ್ಟ್ರಕ್ಚರ್ ನೋಡೋಣ. ಈ ಜನರಲ್ ಕ್ಯಾಂಡಿಡೇಟ್ ಅಥವಾ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಅಂದ್ರೆ 1150 GM ಕ್ಯಾಂಡಿಡೇಟ್ಗೆ 1150 ಐತಿ ಇಲ್ಲಿ. ಇನ್ನು ಜನರಲ್ EWS ಮತ್ತು OBC NCL ಅವರಿಗೆ 600 ರೂಪಾಯಿಗಳು. 600 ರೂಪಾಯಿಗಳು. ಮತ್ತು SC ST ಮತ್ತು PWD ಅವ್ರಿಗೆ ಎಷ್ಟಂದ್ರೆ ಮತ್ತು ಥರ್ಡ್ ಜೆಂಡರ್ ಟೋಟಲ್ ಆಗಿ ಎಷ್ಟಂದ್ರೆ 325 ರೂಪಾಯಿ ಐತಿ. ಸೊ ಈ ಫೀ ಸ್ಟ್ರಕ್ಚರ್ ಗಳ ಮೂಲಕ ನೀವೇನ್ ಮಾಡ್ಬೋದಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು, ಹೌದಾ. ಇನ್ನ ಇಲ್ಲಿ ಪ್ರಮುಖವಾದ ಸಂಗತಿ ಏನಂದ್ರೆ ಓನ್ಲಿ 1 ಅಪ್ಲಿಕೇಶನ್ ಈಸ್ ಟು ಬಿ ಸಬ್ಮಿಟೆಡ್ ಬೈ ದಿ ಕ್ಯಾಂಡಿಡೇಟ್. ನೋಡ್ರಿ, ಒಬ್ರು 1 ಅಪ್ಲಿಕೇಶನ್ ಮಾತ್ರನ ಹಾಕ್ಬೇಕಂತ. ಇಲ್ಲಿ ಏನ ಮಾಡೋದಿದ್ರು ತಪ್ಪು ಮಾಡೋದಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಇಟ್ಕೊಡ್ರಿ. ಒಬ್ಬರಿಗೆ 1 ಅಪ್ಲಿಕೇಶನ್ ಹಾಕಕ ಅವಕಾಶ ಕೊಟ್ಟಿದ್ದಾರೆ ಅವರು. ಮತ್ತೆ ತಪ್ಪು ಮಾಡಿ ಮತ್ತೆ ಅಪ್ಲಿಕೇಶನ್ ಹಾಕೋದ್ರಿಂದ ವ್ಯತ್ಯಾಸಗಳಾಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಗಳಿರ್ತಾವ. ಒಂದ್ಸಲ ಅಪ್ಲಿಕೇಶನ್ ಹಾಕ್ಬೇಕಾರ 360 ಡಿಗ್ರಿ ಒಳಗೆ ಇಟ್ಕೊಂಡು ನೋಡ್ರಿ, 360 ಡಿಗ್ರಿ ಒಳಗ ನಿಮ್ಮ ಇರ್ತಕ್ಕಂಥ ರಿಕ್ವೈರ್ಮೆಂಟ್ ಏನೈತಿ, ಏನ್ ಅಪ್ಲಿಕೇಶನ್ ಬೇಕಲ್ಲ, ಅಲ್ಲಿರ್ತಕ್ಕಂಥ ಮಾಹಿತಿ ಏನ್ ಕೊಡ್ಬೇಕಲ್ಲ 100% ಕರೆಕ್ಟ್ ಆಗಿರ್ಬೇಕು ಅಂತ ಒಂದು ಅಪ್ಲಿಕೇಶನ್ ಅನ್ನ ನೀವು ಒಂದ್ಸಲ ಏನ್ ಮಾಡ್ಬೇಕಂದ್ರೆ ಸಬ್ಮಿಟ್ ಮಾಡ್ಬೇಕ. ಸೊ ತಪ್ಪದೆ ಯಾವುದೇ ಕಾರಣಕ್ಕೂ ತಪ್ಪು ಅಂಶಗಳನ್ನ ನಮೂದಿಸದೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಂತ ಅವರು ಏನು ಕಡ್ಡಾಯವಾಗಿರ್ತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನ ನೀವು ಪಾಲಿಸ್ರಿ. ಸರಿ, ಇಷ್ಟು ಪ್ರಮುಖವಾದ ಮಾಹಿತಿಗಳನ್ನ ಈ ಒಂದು NET ಸಂಬಂಧಿಸಿದಂತೆ NET 2026ಗೆ ಸಂಬಂಧಿಸಿದಂತೆ ಪ್ರಮುಖವಾದ ಮಾಹಿತಿಗಳನ್ನು ಕೊಟ್ಟಿದ್ದೀನಿ.
ನಾಳಿನ ಒಂದು ವಿಡಿಯೋದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಪೇಪರ್ 1 ಸಂಬಂಧಿಸಿದಂತೆ ಯಾವ ತರ ಟ್ಯಾಕಲ್ ಮಾಡ್ಕೋಬೇಕು, ಯಾವ ಕೋರ್ ಏರಿಯಾದಲ್ಲಿ ಯಾವ ಮಾಹಿತಿಯನ್ನು ಪಡೆದುಕೊಳ್ಬೇಕು, ಮತ್ತು ಪೇಪರ್ 2 ಏನಿದೆಯಲ್ಲ ನಮ್ದು ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದ ಆಪ್ಷನಲ್ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಇದು ನೋಡ್ರಿ, ಇದು ಗೋಲ್ಡನ್ ಅಪಾರ್ಚುನಿಟಿ, ಯಾರು ಕೂಡ ಮರೆಯಕ್ ಹೋಗ್ಬೇಡ್ರಿ. ಗೋಲ್ಡನ್ ಅಪಾರ್ಚುನಿಟಿ ಕೇವಲ ಕೆಸೆಟ್ ಮತ್ ನೋಡ್ರಿ, ಇನ್ನೊಂದು ವಿಚಾರ ಹೇಳ್ತೀನಿ ಕೇಳ್ರಿ. ಈಗ ಯಾರ ಅಸಿಸ್ಟೆಂಟ್ ಪ್ರೊಫೆಸರ್ ನೀವು ಯಾರು ಪ್ರಿಪರೇಷನ್ ಮಾಡ್ತಾ ಇದ್ರಲ್ಲ, ನೀವು ಕೂಡ ಏನ್ ಮಾಡ್ರಿ, ಇದನ್ನ ಈ ಸಲ NET ಅಪ್ಲೈ ಮಾಡ್ರಿ. ಯಾಕೆ ಅಪ್ಲೈ ಮಾಡಿ ಅಂತ ಕೇಳ್ರಿ. ಈಗ ನೀವು ಆಲ್ರೆಡಿ ನೋಡ್ರಿ, ಈಗ ಕೆಸೆಟ್ ಪಾಸ್ ಮಾಡಿದ್ರಿ, ನನಗೆ ಯಾಕಂತ ಕೇಳ್ಬೋದು. NET ಪಾಸ್ ಆಗಿದೆ ಸರ್, ನಾನು ಯಾಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೇಳ್ಬೋದು. ನನ್ನ ಹತ್ರ PhD ಇದೆ ಸರ್, ನಾನು ಯಾವ್ದು ಕೂಡ ಅಪ್ಲಿಕೇಶನ್ ಹಾಕೋದು ಅವಶ್ಯಕತೆ ಇಲ್ಲ, ನಾನು ಆಲ್ರೆಡಿ ಎಲಿಜಿಬಲ್ ಅಂತ ಅನ್ಕೋಬಹುದು. ಬಟ್ ಒಂದು ಥಿಂಗ್ ತಿಳ್ಕೊಡ್ರಿ, ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀಬೇಕಾದ್ರೆ ಕೂಡ ಒಂದು ಎಕ್ಸಾಮ್ ಕಿಂತ ಪೂರ್ವದಲ್ಲಿ ನಿಮಗೆ ಬರೆಯಕ್ಕೆ ಅವಕಾಶ ಇತ್ತಿಲ್ಲಿ. ಆದ್ರೆ ನೀವು ಕೆಸೆಟ್ ಅಪ್ಲಿಕೇಶನ್ ಹಾಕಕ್ ಅವಕಾಶ ಇಲ್ಲ ಇಲ್ಲಿ. ನೀವು ಆಲ್ರೆಡಿ ಕೆಸೆಟ್ ಪಾಸ್ ಆದವ್ರಿಗೆ ನಿಮ್ದ ಸಬ್ಜೆಕ್ಟ್ ಒಳಗೆ ಮತ್ತೊಂದ್ಸಲ ಕೆಸೆಟ್ ಬರೆಯಕ್ಕೆ ಅವಕಾಶ ಇಲ್ಲ. ಆದ್ರ ಇಲ್ಲಿ NET ಒಳಗೆ ಅವಕಾಶ ಇತ್ತು ನಿಮಗೆ. ಸೊ ನೀವೇನ್ ಮಾಡ್ರಿ ಅಂದ್ರ, ಇಲ್ಲಿ ಟ್ರಯಲ್ ಅಂಡ್ ಎರರ್ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಂತ ತಿಳ್ಕೊಡ್ರಿ. ಇದನ್ನ ಟ್ರಯಲ್ ಅಂಡ್ ಎರರ್ ಅಂತ ತಿಳ್ಕೊಡ್ರಿ. ಇದನ್ನ ಇಲ್ಲಿ ನಿಮ್ಮ ಪ್ರಯೋಗನ ಮಾಡ್ರಿ. ಈಗ ಆಲ್ರೆಡಿ ಎಲಿಜಿಬಲ್ ಆಗಿರ್ತೀರಿ ನೀವು, ಬಟ್ ಅದ್ ಮ್ಯಾಟರ್ ಅಲ್ಲಿ ನಿಮ್ಗೆ. ಬಟ್ ಟ್ರಯಲ್ ಅಂಡ್ ಎರರ್ ಅಲ್ಲಿ ಇದನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಂತ ತಿಳ್ಕೊಂಡು ಏನ್ ಮಾಡ್ರಿ, ಪ್ರಿಪರೇಷನ್ ಮಾಡ್ರಿ. ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅದು ಯಾಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳ್ಕೊಡ್ರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕಿಂತ NET ಎಕ್ಸಾಮ್ ಟಫ್ ಇರುತ್ತೆ ಇಲ್ಲಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸಮಯ ನಿರ್ವಹಣೆ ಕೊರತೆ ಆಗುತ್ತೆ ಇಲ್ಲಿ. ಮತ್ತೆ ನಾವು ಫೋಕಸ್ ಮಾಡ್ಬೇಕಾದ್ರೆ ಸಿಸ್ಟಮ್ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ, ಅಲ್ಲಿ ನಮ್ಮ ಪೇಷನ್ಸ್ ಕೂಡ ಚೆಕ್ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ನೀವು ಕೂಡ ಯಾರು NET ಆಲ್ರೆಡಿ ಕ್ವಾಲಿಫೈಡ್ ಆಗಿದ್ರಿ, ಕೆಸೆಟ್ ಕ್ವಾಲಿಫೈಡ್ ಆಗಿದ್ರಿ, PhD ನಿಮ್ ಕಂಪ್ಲೀಟ್ ಆಗಿದ್ದಿಲ್ಲ, ನೀವು ಕೂಡ ಏನ್ ಮಾಡ್ರಿ, ಇದನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕರ್ದಾರ ಅಂತ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ರಿ, ಟ್ರಯಲ್ ಮಾಡ್ರಿ ಇಲ್ಲಿ ಒಂದ್ಸಲ. ಅತಿ ಹೆಚ್ಚಿನ ಮಾರ್ಕ್ಸ್ ಪಡ್ಕೊಳಕ್ ಪ್ರಯತ್ನ ಮಾಡ್ರಿ. ಸೊ ನೀವೆಲ್ಲರೂ ಕೂಡ ಉತ್ತಮವಾದ ಪ್ರಯತ್ನ ಮಾಡ್ತಾರ ಅಂತ ನಾ ಭಾವಿಸ್ತೀನಿ. ಯಾರಿಗಾರಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರ 8660-186-299 ನಂಬರಿಗೆ ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ. ಮತ್ತೆ ನಮ್ಮ ಕ್ಲೇವ್ರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ. ಇನ್ನು ಮುಂದೆ ಅಲ್ಲೆಲ್ಲ ಕೂಡ NET ಮತ್ತು ಕೆಸೆಟ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ ಕೆಲವು ಕ್ವಿಜ್ಗಳನ್ನ ಹಾಕ್ತಾ ಇರ್ತೀನಿ. ಅವೆಲ್ಲವೂ ಕೂಡ ನಿಮ್ಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರೂ ಕೂಡ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ NET ಪ್ರಿಪರೇಷನ್. ಅಂಡ್ ಕಮಿಂಗ್ ಡೇಸ್ ಅಲ್ಲಿ NET ಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಬೇಕಾದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.